ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. 15/3/2026 ಈ 15ನೇ ತಾರೀಕು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸ್ತಾನೆ. ಈ ಕುಂಭರಾಶಿಯಿಂದ ಸೂರ್ಯನ ಚಲನೆ ಮೀನರಾಶಿಯತ್ತ ಸಾಗಿದಾಗ ಈ 12 ರಾಶಿಗಳಲ್ಲಿ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ ಆಗಿರುತ್ತೆ. ಆ ಒಂದು ವಿಶೇಷ ಫಲಗಳನ್ನ ಹೇಳ್ತಾ ಹೋಗ್ತೀನಿ, ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಸೂರ್ಯ ಉಚ್ಚನಾಗಿ ವ್ಯಯಸ್ಥಾನಕ್ಕೆ ಬರ್ತಿದ್ದಾನೆ, ಅಂದರೆ ಮೀನರಾಶಿಗೆ ಬರ್ತಾ ಇದ್ದಾನೆ. ಅದರಲ್ಲೂ ಮೀನರಾಶಿಯಲ್ಲಿ ಶನಿಯ ಜೊತೆ ಸಮಾಗಮ ಆಗ್ತಾ ಇದೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಈ ಸೂರ್ಯ ಮತ್ತು ಶನಿಯ ಒಂದು ಸಂಗಮ ಏನಿದೆ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಮೇಷರಾಶಿಯವರಿಗೆ ಈ ವಾರದಲ್ಲಿ ಬಹಳಷ್ಟು ಕೋರ್ಟು ಕೇಸು ಮತ್ತು ಹೆಲ್ತ್ ಅಪ್ಸೆಟ್ ಆಗೋದು, ಮನೆಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಯಾಕಪ್ಪ ಅಂದರೆ ಉಚ್ಚ ಸೂರ್ಯ ವ್ಯಯಸ್ಥಾನಕ್ಕೆ ಬಂದಾಗ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಕಾನೂನಿನ ತೊಂದರೆಗಳು ಜಾಸ್ತಿ ಆಗುತ್ತೆ, ಮತ್ತು ದುಡ್ಡನ್ನು ಕಳ್ಕೊಳ್ಳೋ ಅಂಥದ್ದು ಜಾಸ್ತಿ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಯಾರಿಗಾದ್ರೂ ಹಿರಿಯರಿಗೆ, ದೊಡ್ಡವರಿಗೆ ಯಾವುದಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಮೇಷರಾಶಿಯವರ ಈ ವಾರದ ಮೊದಲಿಗೆ ಬರುವಂತಹ ಒಂದು ವಿಷಯ ಆಗಿರುತ್ತೆ. ಜೊತೆಗೆ ಅದಕ್ಕೆ ಪರಿಹಾರ ಕೂಡ ಇದೆ. ಜೊತೆಗೆ ನೋಡಿ, ಬುಧ ಮತ್ತು ಕುಜ ರಾಹು ರಾಶಿಯಾಧಿಪತಿ ಕುಜ, ಮೇಷರಾಶಿಯ ರಾಶಿಯಾಧಿಪತಿ ಕುಜ 11ನೇ ಮನೆಯಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಯಾರೆಲ್ಲ ಜಾಗ ತೊಗೊಳ್ಬೇಕು ಅಂತಿದ್ದೀರಾ, ಭೂಮಿ ತೊಗೊಳ್ಬೇಕು ಅಂತಿದ್ದೀರಾ, ಮನೆ ಕಟ್ಟಬೇಕು ಅಂತಿದ್ದೀರಾ, ಭೂಮಿ ವ್ಯವಹಾರದಲ್ಲಿ ಅಥವಾ ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಯಾವುದಕ್ಕೂ ನೀವು 1ಕ್ಕೆ 2 ಸತಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಪೇಪರ್ ವರ್ಕ್ ಆಗಿರ್ಬೋದು, ಅಥವಾ ನೀವು ಯಾರಿಗೋ ಒಂದು ಕೆಲಸದ ವಿಚಾರವಾಗಿ ದುಡ್ಡು ಕೊಡೋದಾಗಿರ್ಬೋದು, ಮುಂಚಿತವಾಗಿ ಎಲ್ಲೋ ಹೋಗಿ ಲಾಕ್ ಆಗೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ವ್ಯಯಸ್ಥಾನದಲ್ಲಿ ಶುಕ್ರ, ಯಾಕಂದರೆ 2ನೇ ಮನೆ ಅಂದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಕೂಡ ನಿಮಗೆ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ, ಮತ್ತು ಸೂರ್ಯ ಶನಿ ಒಟ್ಟಿಗೆ ಇರೋದ್ರಿಂದ ಕಾನೂನು ರೀತಿ ದುಡ್ಡು ಕಳ್ಕೊಳ್ಳೋದು, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದಾಗ ದುಡ್ಡು ಕಳ್ಕೊಳ್ಳೋದು ಏನೂ ಇಲ್ಲ. ಅಂದರೆ ನಿಮಗೆ ಹೆಲ್ತ್ ಅಪ್ಸೆಟ್, ಈ ಹೆಲ್ತ್ ಅಪ್ಸೆಟ್ ಆದಾಗ ಕೂಡ ಹಾಸ್ಪಿಟಲ್ ಕೂಡ ದುಡ್ಡು ಖರ್ಚು ಮಾಡೋದು. ಯಾಕಂದರೆ ನಾನು ಈಗಲೇ ಹೇಳ್ತಾ ಬಂದೆ, ನಿಮ್ಮ ಮನೆಯ ಹಿರಿಯರಿಗೆ ಯಾರಿಗಾದ್ರೂ ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ. ಸೊ ಅದರಿಂದ ಕೂಡ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡೋದಾಗಿರ್ಬೋದು, ಅಥವಾ ಏನೂ ಇಲ್ದಿರ ಸಾಲಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಮೇಷರಾಶಿಯವರು ಸಾಲ, ಲೋನು ಇದೆಲ್ಲವೂ ಕೂಡ ಸ್ವಲ್ಪ ಅಧಿಕ ವೆಚ್ಚದಲ್ಲಿ ಮಾಡ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ಇದಕ್ಕೆ ಪರಿಹಾರ ಕೂಡ ಇದೆ. ಮತ್ತು 3ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುವಿನ ನೇರ ದೃಷ್ಟಿ ಸಪ್ತಮ, ಅಂದರೆ 7ನೇ ಮನೆ, 5, 7, 9 ಗುರುವಿನ ನೇರ ದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ 11ನೇ ಮನೆಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಯಾರಾದರೂ ನಿಮಗೆ ಆಪ್ತರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳುತ್ತೆ. ಜೊತೆಗೆ ಅಣ್ಣ ತಮ್ಮಂದಿರ ಮಧ್ಯ ಯಾವುದಾದ್ರೂ ಪ್ರಾಪರ್ಟಿ ವಿಷಯದಲ್ಲಿ ಕಲಹ ಆಗ್ಬೋದು. ಯಾಕಂದರೆ ನಿಮ್ಮ ವ್ಯಯಸ್ಥಾನದಲ್ಲಿ ಅಷ್ಟು ಗ್ರಹಗಳು ಸೇರಿರೋದ್ರಿಂದ ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈ ಒಂದು ವಾರ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡದಿದ್ದರೆ ಒಳ್ಳೆಯದಾಗತ್ತೆ. ಯಾವ ಒಂದು ಕೆಲಸ ಅಕಸ್ಮಾತ್ ತುಂಬ ಅರ್ಜೆಂಟಾಗಿ ನೀವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ 1-2 ಸತಿ ಯೋಚನೆ ಮಾಡಬೇಕಾಗಿರುವಂಥ ಸಮಯ ಇದಾಗಿರೋದ್ರಿಂದ ಖಂಡಿತ ಮೇಷರಾಶಿಯವರು ಇದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ನಿಮ್ಮ ಹಿತಶತ್ರುಗಳು ಅಂತ ಹೇಳಿದೆ, 12ನೇ ಮನೆಯಲ್ಲಿ ನೋಡಿ ಸೂರ್ಯ, ಶುಕ್ರ, ಶನಿ ಇರೋದ್ರಿಂದ ನಿಮ್ಮ ಹಿತಶತ್ರುಗಳು ಅಂದರೆ ನಿಮ್ಮಲ್ಲೇ ಇರೋರು ಯಾರಾದರೂ ನಿಮಗೆ ಶತ್ರುಗಳಾಗ್ಬೋದು. ಅದು ನಿಮಗೆ ಗೊತ್ತಿಲ್ದಿರೇ ಆ ಒಂದು ಯಾವುದಾದ್ರೂ ಒಂದು ಲಿಟಿಗೇಷನಲ್ಲಿ ಸಿಕ್ಕಾಕೊಂಡ್ಬಿಡೋದು, ಅಥವಾ ಯಾವುದಾದ್ರೂ ಒಂದು ಮಾತು ಹೇಳಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋದು, ಈ ಥರ ಚಾನ್ಸಸ್ಸು ಅತಿ ಹೆಚ್ಚು ಮೇಷರಾಶಿಯವ್ರಿಗಿರುತ್ತೆ. ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮನೆಯ ಗೋಲ್ಡ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಜಾಗ ಆಗಿರ್ಬೋದು, ಅದೆಲ್ಲವನ್ನು ಸೇಫ್ ಮಾಡುವಂಥ ಟೈಮು ಇದಾಗಿರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿರಿ. ಮತ್ತು ನಿಮಗೆ ಈ ಒಂದು ವಾರದಲ್ಲಿ ತುಂಬ ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕಾಗಿರುವಂಥ ಒಂದು ನಂಬರ್ ಅಂತಂದರೆ ನೀವು 6 ಅನ್ನೋ ನಂಬರ್ನ ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ 3 ಅನ್ನೋ ನಂಬರ್ ಕೂಡ ನಿಮಗೆ ಅತಿ ಹೆಚ್ಚು ಯೂಸ್ ಆಗುತ್ತೆ. ಅಂದರೆ 333 ಅನ್ನೋ ನಂಬರ್ನ ನೀವು ಅತಿ ಹೆಚ್ಚು ಬರ್ಕೊಳ್ಳೋದಾಗಿರ್ಬೋದು, ಅಥವಾ 3ನೇ ತಾರೀಕು, 13ನೇ ತಾರೀಕು, 12ನೇ ತಾರೀಕು, 30ನೇ ತಾರೀಕು ಇಂಥ ದಿನಗಳಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಹೋಗೋದು
ಹೋಗ್ತಾ ಇದ್ದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನೀವು ಬಣ್ಣ ಅಂತ ಬಂದಾಗ ಪಿಂಕ್ ಕಲರ್ ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಈ ಬೇಬಿ ಪಿಂಕ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಈ ಕಲರ್ಗೆ ನೀವು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ರೆಡ್ ಫ್ರೂಟನ್ನು ಅತಿ ಹೆಚ್ಚು ದಾನ ಮಾಡಿ, ಅಥವಾ ನೀವೇ ಅದನ್ನು ಸ್ವಾಲೋ ಮಾಡಿ, ಅಂದರೆ ನೀವು ಅದನ್ನು ಉಪಯೋಗಿಸೋದಾಗಿರ್ಬೋದು ಅಥವಾ ಯಾರಿಗಾದ್ರೂ ಕೊಡೋದಾಗಿರ್ಬೋದು, ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಕೂತು ಯಾವಾಗಲೂ ಸುಬ್ರಹ್ಮಣ್ಯನ ಒಂದು ಸ್ತೋತ್ರ ಓದಿ, ಅದೇ ರೀತಿ ಸೂರ್ಯ ನಮಸ್ಕಾರ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಉಚ್ಚ ಸೂರ್ಯ ಯಾವಾಗ ಕೆಟ್ಟಿರೋದ್ರಿಂದ ಸೂರ್ಯ ಭಗವಾನನ ಅತಿ ಹೆಚ್ಚು ನೀವು ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.